ರಾಜ್ಯ ರಾಜಕಾರಣದಲ್ಲಿ ನ್ಯೂಸ್ 18 ಕನ್ನಡ ಬಿತ್ತರಿಸಿದ್ದ ಹನಿ ಟ್ರ್ಯಾಪ್ ವರದಿ ಭಾರೀ ಸಂಚಲನವನ್ನ ಸೃಷ್ಟಿ ಮಾಡಿದೆ. ವಿಧಾನಸಭೆಯಲ್ಲಿ ಸಚಿವ ರಾಜಣ್ಣ ಅವರನ್ನ ಹನಿ ಟ್ರ್ಯಾಪ್ನಲ್ಲಿ ಸಿಲುಕಿಸಿದ್ದಾರೆ ಅಂತ ಹೇಳಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಸ್ತಾಪ ಮಾಡಿದ್ರು. ಬಳಿಕ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಂತ ಸಚಿವ ಕೆಎನ್ ರಾಜಣ್ಣ ಹನಿ ಟ್ರ್ಯಾಪ್ ಬಗ್ಗೆ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ. ನನ್ನ ಮೇಲೆ ಹನಿ ಟ್ರ್ಯಾಪ್ ಯತ್ನ ಆಗಿರೋದು ನಿಜ. ಈ ಟೀಮ್ನಲ್ಲಿ 48 ಮಂದಿಯ ಹನಿ ಟ್ರ್ಯಾಪ್ ಸಿಡಿ ಮಾಡಿದ್ದಾರೆ. ಎಲ್ಲಾ ಪಕ್ಷದವರ ಪೆನ್ ಡ್ರೈವ್ ಕೂಡ ಅವ್ರ ಬಳಿ ಇದೆ. ರಾಷ್ಟ್ರೀಯ ಮಟ್ಟದ ನಾಯಕರ ಪೆನ್ ಡ್ರೈವ್ ಕೂಡ ಇದೆ. ಗೃಹ ಸಚಿವರಿಗೆ ನಾನು ಲಿಖಿತ ದೂರು ಕೊಡ್ತೀನಿ ಅಂತ ಹೇಳಿದ್ರು. ಇನ್ನು ಮುಂದುವರೆದು ಮಾತನಾಡಿದಂತ ಸಚಿವ ರಾಜಣ್ಣ, ಮನುಷ್ಯರ ತೇಜೋವಧೆ ಮಾಡುವಂತ ಪ್ರಕರಣ ಇದು. ರಮೇಶ್ ಜಾರಕಿಹೊಳಿಯಿಂದ ಪ್ರಜ್ವಲ್ ರೇವಣ್ಣ ಪ್ರಕರಣದವರೆಗೆ 48 ಜನರದ್ದು ಎಲ್ಲಾ ಪಾರ್ಟಿಯವರದ್ದು ಇದೆ. ಈ ರೀತಿಯ ತೇಜೋವಧೆ ಮಾಡೋದು ಅಂತ್ಯ ಆಗಬೇಕು. ಉನ್ನತ ಮಟ್ಟದ ತನಿಖೆಗಾಗಿ ಇದಕ್ಕೆ ಇತಿಶ್ರೀಯನ್ನ ಹಾಡಬೇಕು. ನಾಚಿಕೆ ಏನಿಲ್ಲ. ನಾನೇನು ಶ್ರೀರಾಮಚಂದ್ರನೂ ಅಲ್ಲ. ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಒಬ್ರು ಇಬ್ರು ಇಲ್ಲ ಅಂದ್ರೆ ಒಬ್ರು ಇಬ್ರು ಅಂತ ಹೇಳಿದ್ರೆ ಬರೀ ಇವರೇ ಅಂತ ಅಲ್ಲ, ಅವರು ಇದ್ದಾರೆ. ಆದರೆ ಇವೆಲ್ಲ ಬಹಳಷ್ಟು ಜನ ನ್ಯಾಯಾಲಯಗಳಲ್ಲಿ ಇದನ್ನ ಬಹಿರಂಗ ಮಾಡಬಾರ್ದು ಅಂತಕ್ಕಂಥದ್ದಕ್ಕೆ ಸ್ಟೇ ತಗೊಂಡಿರ್ತಕ್ಕಂಥದ್ದು. ಅಲ್ಲೂ ಕೂತವ್ರೆ ಇಲ್ಲೂ ಕೂತವ್ರೆ, ಆ ಪ್ರಶ್ನೆ ಬೇರೆ. ಇದರಲ್ಲಿ ಸರಿ ಹೋಗೋದಿಲ್ಲ. ನಾನು ನಮ್ಮ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ. ನಾನು ಒಂದು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೀನಿ. ಆ ಕಂಪ್ಲೇಂಟ್ ಆಧರಿಸಿ ಅವರು ತನಿಖೆ ಮಾಡಿಸ್ಬೇಕು. ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದ್ದಾರೆ, ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ, ಇವೆಲ್ಲವೂ ಕೂಡ ಹೊರಗಡೆ ಬರಲಿ, ಜನಗಳಿಗೆ ಗೊತ್ತಾಗಲಿ ಆಕ್ಟರ್ಸ್ಗಳು ಯಾರ್ಯಾರು. ಸಹಕಾರ ಸಚಿವ ಕೆ ರಾಜಣ್ಣ ಮಾತ್ರವಲ್ಲ, ರಾಜಣ್ಣ ಪುತ್ರನಿಗೂ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ. ನನ್ನ ವಿರುದ್ಧವೂ ಹನಿ ಟ್ರ್ಯಾಪ್ ನಡೆದಿದೆ ಅಂತ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ನ್ಯೂಸ್ 18 ಜೊತೆ ಅಳಲನ್ನ ತೋಡ್ಕೊಂಡ್ರು. ಕಳೆದ 6 ತಿಂಗಳಿಂದ ಹನಿ ಟ್ರ್ಯಾಪ್ ಸಿಲುಕಿಸುವ ಯತ್ನ ನಡೀತಾ ಇದೆ. ಈ ಬಗ್ಗೆ ನಾವು ದೂರು ಕೊಡ್ತೇವೆ ಅಂತ ರಾಜೇಂದ್ರ ಹೇಳಿದ್ರು. ತನಿಖೆ ಮಾಡಬೇಕು. ರಾಜಣ್ಣನ ಮೇಲೆ ಅಂತ ಅಲ್ಲ, ಕಳೆದ 6 ತಿಂಗಳಿಂದ ನನ್ನ ಮೇಲೂ ನಡೀತಾ ಇದೆ. ಸೊ ಅದರಿಂದ ಇದು ವಿರೋಧ ಪಕ್ಷದವ್ರು ಮಾಡ್ತಾರೋ ನಮ್ಮ ಪಕ್ಷದವರೇ ಮಾಡ್ತಾರೆ ಅನ್ನೋ ಅಂಥದ್ದು ಮಾತಲ್ಲ. ಬಟ್ ಆದರೆ ಇದು ಸಹಜವಾಗಿ ಇದು ಯಾರು ಮಾಡ್ತಾ ಇದ್ದಾರೆ. ಸೊ ಅದು ಈಗ ಸದನದಲ್ಲಿ ತನಿಖೆ ಮಾಡೋದಕ್ಕೆ ಒತ್ತಾಯ ಮಾಡಿರ್ಬೋದು ಅಂತ ಅನ್ಕೊತೀನಿ. ಸೊ ಅದಕ್ಕೆ ತನಿಖೆ ಮಾಡಬೇಕು. ಅಂದರೆ ಇದು ಒಳ್ಳೆಯ ಬೆಳವಣಿಗೆ ಇಲ್ಲ. ರಾಜಕಾರಣಿಗಳಲ್ಲಿ ಯಾರೇ ಇದ್ದಿದ್ರು ಒಂದು ಒಳ್ಳೆ ಬೆಳವಣಿಗೆ ಇಲ್ಲ. ತಮ್ಮ ವಿಡಿಯೋ ಕಾಲು ಬರ್ತವೆ, ಫೋನ್ ಕಾಲ್ ಬರ್ತವೆ, ಮೆಸೇಜಸ್ ಬರ್ತವೆ. ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಬಗ್ಗೆ ಬಹಿರಂಗ ಆಗ್ತಾ ಇದ್ದಂಗೆ ವಿಧಾನಸೌಧದಲ್ಲಿ ಆಡಳಿತ ಹಾಗೂ ವಿಪಕ್ಷ ಸದಸ್ಯರು ಗಂಭೀರವಾಗಿ ಚರ್ಚೆಯನ್ನು ನಡೆಸಿದರು. ಈ ಸಂಬಂಧ ಸದನದಲ್ಲೇ ತನಿಖೆಗೆ ಆದೇಶವನ್ನು ನೀಡಲಾಯಿತು. ಗೃಹ ಸಚಿವ ಪರಮೇಶ್ವರ್ ಉನ್ನತ ಮಟ್ಟದ ತನಿಖೆ ಬಗ್ಗೆ ಕಲಾಪದಲ್ಲೇ ಘೋಷಣೆ ಮಾಡಿದರು. ಸದನದ ಮರ್ಯಾದೆಯನ್ನು ಕಾಪಾಡಬೇಕಾದ್ರೆ, ಸದಸ್ಯರ ಮರ್ಯಾದೆಯನ್ನು ಕಾಪಾಡಬೇಕಾದ್ರೆ ಬಹುಶಃ ಇದಕ್ಕೆಲ್ಲೋ ಒಂದು ಕಡೆ ಇತಿಶ್ರೀ ಆಗಬೇಕು. ಇಲ್ಲದೆ ಹೋದರೆ ಇದನ್ನು ಹೀಗೆ ನಡೆಸ್ಕೊಂಡು ಹೋದರೆ ಬಹುಶಃ ಭಾಳಷ್ಟು ಜನರಿಗೆ ಅವರವರ ಮರ್ಯಾದೆಯ ಪ್ರಶ್ನೆ. ಹಾಗಾಗಿ ನಾನು ಮಾನ್ಯ ರಾಜಣ್ಣನವರು ಏನು ಪ್ರಸ್ತಾಪ ಮಾಡಿದ್ದಾರೆ, ಅವರು ನನಗೆ ಒಂದು ಮನವಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಆ ಆಧಾರದ ಮೇಲೆ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನು ಆದೇಶ ಮಾಡ್ತೇನೆ ಮಾನ್ಯ ಸಭಾಪತಿಗಳೇ. ಇದು ಗೊತ್ತಾಗಲಿ, ಇದು ಯಾವ ರೀತಿ ಇದು ಸತ್ಯಾಸತ್ಯತೆಯನ್ನು ನಾವು ತಿಳ್ಕೋಬೇಕಾಗ್ತದೆ. ಹಾಗಾಗಿ ಇದು ಗೊತ್ತಾಗಲಿ ಅಂತ ಹೇಳಿ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನು ಆದೇಶ. ಸಚಿವ ರಾಜಣ್ಣ ಮಾತಿಗೆ ಬಿಜೆಪಿ ಸದಸ್ಯರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಶಾಸಕ ಸುನಿಲ್ ಕುಮಾರ್ ಹನಿ ಟ್ರ್ಯಾಪ್ ಸಂಬಂಧ ಸರ್ಕಾರದಲ್ಲಿ ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಹೇಳಿದ್ರು. ಕಲಾಪದಲ್ಲಿಯೇ ರೆಬಲ್ ಆದ ಮುನಿರತ್ನ ಅಜ್ಜಯ್ಯ ಮತ್ತೆ ಶನಿ ಮಹಾತ್ಮ ದೇವರ ಫೋಟೋವನ್ನ ತೋರಿಸಿ ಪ್ರಮಾಣ ಮಾಡಲಿ ಅಂತ ಸವಾಲನ್ನ ಹಾಕಿದ್ರು. ಸಹಕಾರಿ ಸಚಿವರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ. ಹನಿ ಟ್ರ್ಯಾಪ್ ಪ್ರಕರಣ ಯಾರೂ ಸಹಿಸಲಾಗಲ್ಲ ಅಂತ ಯತ್ನಾಳ್ ಹೇಳಿದ್ರು. ಹನಿ ಟ್ರ್ಯಾಪ್ ವಿಷಯದ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಿಬಿಐ ತನಿಖೆಗೆ ಆಗ್ರಹಿಸಿದರು. 48 ಜನರ ಮೇಲೆ ಆಗಿದೆ ಅಂತ ಹೇಳಿದ್ರು. ಗೃಹ ಸಚಿವರಿಗೆ ಪತ್ರ ಮುಖೇನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಗೃಹ ಸಚಿವರು ದಯಮಾಡಿ ಇಲ್ಲೇ ಉತ್ತರ ಕೊಡಬೇಕು ನೀವು. ಯಾಕೆ ಅಂತಂದ್ರೆ ನಿಮ್ಮ ಜಿಲ್ಲೆಯ ಸಚಿವರದೇ ಈ ಪರಿಸ್ಥಿತಿ ಆದ್ರೆ ಇನ್ನು ಕರ್ನಾಟಕದ ಜನರ ಪರಿಸ್ಥಿತಿ ಏನು? ಯಾರು ಇದರಿಂದ ಕೈವಾಡ ಇದ್ದಾರೆ? ಅಷ್ಟು ದೊಡ್ಡ ಸಚಿವರು ಯಾರು ಇದರ ಹನಿ ಟ್ರ್ಯಾಪ್ ಅನ್ನು ಮಾಡ್ತಾ ಇದ್ದಾರೆ? ಇದಕ್ಕೆ ಸರ್ಕಾರನೇ ಇದಕ್ಕೆ ಬೆಂಬಲವಾಗಿ ನಿಂತಿದ್ಯಾ ಅಥವಾ ಯಾರು ಒಬ್ಬ ವ್ಯಕ್ತಿ ಮಾತ್ರ ಬೆಂಬಲವಾಗಿ ನಿಂತಿದ್ಯಾ? ರಾಜಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ಯಾವ ಕಾರಣಕ್ಕೂ ನಿಮ್ಮ ಕೈ ಮುಗಿ ಕೇಳ್ತೀನಿ, ಕೇಳ್ಕೊಳ್ಳಿ. ಮಾತಾಡಿ ಮಕ್ಕಳು ಅವ್ರಿಗೆ 15 ವರ್ಷ ಅವ್ರು ಏನಂತ ತಲೆ ಎತ್ಕೊಂಡು ಹೊರಡ್ತಾರೆ. ನೀವ್ ಏನ್ ಬೇಕಾದ್ರೂ ಪನಿಷ್ಮೆಂಟ್ ಕೊಡಿ. ರೇಪ್ ಮಾಡಿಲ್ಲ ಸಭಾಧ್ಯಕ್ಷರೇ, ಇವತ್ತು ಇಲ್ಲಿ ಬರ್ಲಿ. ಇವತ್ತು ಬಂದ್ಬಿಟ್ಟು ನನ್ನ ಎದುರುಗಡೆ ಪ್ರಮಾಣ ಮಾಡ್ಲಿ.
ಅವ್ರು ಮುಗಿಯಂತ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಮುಗಿತಾರೆ, ಪ್ರಮಾಣ ಮಾಡ್ಲಿ. ಪ್ರತ್ಯಂಗಿನಿ ದೇವಸ್ಥಾನಕ್ಕೆ ಮುಗಿಸ್ತಿರಲ್ಲ ನೀವು. ಸುಸಂಸ್ಕೃತವಾಗುವಾಗ ಅದನ್ನು ಒಪ್ಪಬೇಕು, ನೀವಿಲ್ಲ ಅಂತ ನಾವು ಆಗ್ತದ. ಇವತ್ತೊಬ್ಬರು ಸಚಿವರ ಮೇಲೆ, ಇವತ್ತು ನಮ್ಮ ಸಹಕಾರಿ ಸಚಿವರ ಮೇಲೆ ಸಬ್ಜೆಕ್ಟ್ ಈಗ ಈ ಹನಿ ಟ್ರ್ಯಾಪ್ ಸಮಾಧಿ ಮಂದಿರ ಮಾತಾಡಿ ಯಾವ ಸಬ್ಜೆಕ್ಟ್ ಎಲ್ಲಿ ಸಮಸ್ಯೆ ಮಾತಾಡಿ. ನಾನು ಆಗ್ರಹ ಮಾಡ್ತೀನಿ. ಆಯ್ತು, ಈಗ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿ ಇಷ್ಟೊಂದು ಗಂಭೀರವಾಗಿರ್ತಕ್ಕಂಥ ವಿಚಾರ. ಒಬ್ಬ ಇಬ್ಬರು ಸಚಿವರ ಮೇಲೆ ಈ ರೀತಿ ಪ್ರಯೋಗ ಆಗಿದೆ, ಹನಿ ಟ್ರ್ಯಾಪ್ ಆಗಿದೆ. 40 ರಿಂದ 50 ಜನರ ಮೇಲೂ ಕೂಡ ಹನಿ ಟ್ರ್ಯಾಪ್ ಆಗಿದೆ ಅಂತಕ್ಕಂಥ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಅಥವಾ ಸದನದ ಒಳಗಡೆ ಹಿಂದೆಂದೂ ಕೂಡ ಈ ರೀತಿ ಚರ್ಚೆಗಳು ಆಗಿರಲಿಲ್ಲ. ನಾವು ಸಚಿವರ ಮೇಲೆ 2 ಸಲ ಹನಿ ಟ್ರ್ಯಾಪ್ ಆಗಿದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇದನ್ನ ಕೆಲವರು ಬಂಡವಾಳ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಂಬಂಧಪಟ್ಟ ಸಚಿವರಿಗೆ ದೂರು ಕೊಡೋದಕ್ಕೆ ಹೇಳಿದ್ದೀನಿ, ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿದ್ರು. ಹೌದು, ಮಾಡಲಾಗಿದೆ. 2 ಸಲ ಅಟೆಂಪ್ಟ್ ಮಾಡಿದ್ದಾರೆ, 2 ಟೈಮ್ಸ್. ಅದು ಸಕ್ಸಸ್ ಆಗಿ ಇಲ್ಲ. ಈ ತರ ಕರ್ನಾಟಕದಲ್ಲಿ ಹನಿ ಟ್ರ್ಯಾಪ್ ಆಗೋದು ಮೊದಲನೇದಲ್ಲ, ಅವಶ್ಯಕತೆ ಇಲ್ಲ. ಆದರೂ ಕೂಡ ಕೆಲವರು ಅದನ್ನೇ ಬಂಡವಾಳ ಮಾಡ್ತಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಯಾರಾದರೂ ಇದ್ರೆ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ಲಿ, ಮೊದಲು ಕಂಪ್ಲೇಂಟ್ ಕೊಡ್ಲಿ, ಯಾರೇ ಇದ್ರೂ ತನಿಖೆ ಮಾಡೋಣ ಅಂತ ಹೇಳಿದ್ದಾರೆ. ಯಾರು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ, ಸುಮ್ಮನೆ ಪ್ರೆಸ್ ಮುಂದೆ ಮಾತಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಕೊಡಬೇಕು, ತನಿಖೆ ಮಾಡಿಸ್ಬೇಕು. ಪೊಲೀಸ್ ಇದೆ, ತನಿಖೆ ಮಾಡ್ತಾರೆ. ಸುಮ್ಮನೆ ಪ್ರೆಸ್ ಅವರು ತನಿಖೆ ಮಾಡ್ತಾರ? ನಾನೇ ಬೆಳಗ್ಗೆನೇ ಹೇಳಿದ್ನಲ್ಲ, ಯಾರು ಮಾಡ್ತಾ ಇದ್ದಾರೆ ಅಂತ ಕ್ರಮ ಕೈಗೊಳ್ಳಿ ಅಂತ ನಾನೇ ಹೇಳ್ತಾ ಇದ್ದೀನಿ. ರಿಪೋರ್ಟ್ ಕೊಡಬೇಕು. ಮರ್ಯಾದೆಗೇಡಿ, ಕಿಡಿಗೇಡಿ, ನನ್ನ ಮೇಲೆ ಮತ್ತೆ ವಿಷ ಕಕ್ಕಿರುವುದು ಹತಾಶೆ ಅಷ್ಟೇ. ಆಕಾಶಕ್ಕೆ ಉಗಿದರೆ ಮುಖದ ಮೇಲೆಯೇ ಬೀಳುತ್ತದೆ ಮಂಕೆ. ಇಷ್ಟು ಸಾಮಾನ್ಯ ಜ್ಞಾನವೂ ಇಲ್ಲವೇ? ಕುಂಬಳಕಾಯಿ ಕಳ್ಳನಿಗೆ ಕೋಪ ಬಂದಿದೆ, ಹೀಗಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು ಹೆಸರು ಹೇಳದೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಷಕ್ರಿಮಿಯ ಕೆಲಸ ಎಲ್ಲರನ್ನ ಕಚ್ಚುವುದು, ಇದರಲ್ಲಿ ನನಗೇನು ಅಚ್ಚರಿ ಇಲ್ಲ. ಈಗ ನನ್ನ ಮರ್ಯಾದೆ ವಿಷಯ ಇರಲಿ, ಇವತ್ತು ಸ್ವಪಕ್ಷೀಯರೇ ಈ ಮರ್ಯಾದೆಗೇಡಿಯ ಮಾನವನ್ನ ವಿಧಾನಸೌಧದಲ್ಲಿಯೇ ಹರಾಜು ಹಾಕಿದ್ದಾರೆ. ಅದಕ್ಕೆ ಉತ್ತರವೇನು ಅಂತ ಕುಮಾರಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇಂದಿನಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಆರಂಭವಾಗ್ತಾ ಇದೆ. ಪರೀಕ್ಷೆಯಲ್ಲಿ ಒಟ್ಟು 8,42,817 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯಲಿದ್ದಾರೆ. ಒಟ್ಟು 2,818 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಪರೀಕ್ಷಾ ಕೇಂದ್ರದ ಸುತ್ತ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಪರೀಕ್ಷೆಯನ್ನ ವೆಬ್ಕಾಸ್ಟಿಂಗ್ ಹಾಗೂ ಹೊರಗಡೆ ಸಿಸಿಟಿವಿ ಕ್ಯಾಮೆರಾಗಳ ಹದ್ದಿನ ಕಣ್ಣು ಇರಲಾಗುತ್ತೆ. ಇನ್ನು ಪರೀಕ್ಷಾ ಕೇಂದ್ರದ 200 ಮೀಟರ್ ಸುತ್ತಲಿನ ಪ್ರದೇಶವನ್ನು ನಿಷೇಧಿತ ಪ್ರದೇಶ ಅಂತ ಘೋಷಣೆ ಮಾಡಲಾಗಿದೆ. ಕಾವೇರಿ ಆರತಿ ಹಿನ್ನೆಲೆ ಬೆಂಗಳೂರಿನ ಸ್ಯಾಂಕಿ ಕೆರೆ ಬಳಿ ವಾಯು ವಿಹಾರವನ್ನು ನಿಷೇಧಿಸಲಾಗಿದೆ. ಇವತ್ತು ಮುಂಜಾನೆಯಿಂದ ನಾಳೆ ಬೆಳಗ್ಗೆವರೆಗೂ ಕೂಡ ಪ್ರವೇಶ ಇರಲ್ಲ. ವಾಕಿಂಗ್, ಜಾಗಿಂಗ್ ನಿಷೇಧಿಸಲಾಗಿದೆ. ಆದರೆ ಕಾರ್ಯಕ್ರಮಕ್ಕೆ ಬರಲು ಮಾತ್ರ ಅವಕಾಶ ಕೊಡಲಾಗಿದೆ. ಕೆರೆಗಳ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ ನಿಯಮಗಳನ್ನು ಉಲ್ಲಂಘಿಸಿದಂತೆ ಸ್ಯಾಂಕಿ ಟ್ಯಾಂಕ್ನ ಬಫರ್ ಝೋನ್ನಲ್ಲಿ ಕಾವೇರಿ ಆರತಿ ಕಾರ್ಯಕ್ರಮ ಆಯೋಜಿಸಲು ಹೈಕೋರ್ಟ್ ಅನುಮತಿ ಕೊಟ್ಟಿದೆ. ಈ ವಿಚಾರವಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಮಾತನಾಡಿ, ಎಲ್ಲರಿಗೂ ಮುಕ್ತ ಪ್ರವೇಶವನ್ನು ಕಲ್ಪಿಸಿಕೊಡಲಾಗಿದೆ. ಈ ಬಾರಿ ವಿಶೇಷವಾಗಿ ವಿಶ್ವ ಜಲ ದಿನ ಆಚರಣೆ ಮಾಡ್ತಿದ್ದೇವೆ. ಶುಭ ಶುಕ್ರವಾರ ಕಾವೇರಿ ತಾಯಿಗೆ ಪೂಜೆಗೆ ಮಾಡುವಂತಹ ಭಾಗ್ಯ ನನಗೆ ದೊರಕಿದೆ. ನಾಗರಿಕರಿಗೆ ಮನವಿ ಮಾಡ್ತೇನೆ, ನೀವೆಲ್ಲ ಬಂದು ನೋಡಿ, ನಂತರ ಏನ್ ಬೇಕಿದ್ರೂ ಕಾಮೆಂಟ್ ಮಾಡಿ ಅಂತ ಹೇಳಿದ್ದಾರೆ. ಎಂಇಎಸ್ ನಿಷೇಧಕ್ಕೆ ಆಗ್ರಹಿಸಿ ನಾಳೆ ಕರ್ನಾಟಕ ಬಂದ್ಗೆ ಕರೆಯನ್ನು ನೀಡಲಾಗಿದೆ. ಹೀಗಾಗಿ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಿಂದ ಮಲ್ಲೇಶ್ವರಂ ಕಡೆ ವಾಟಾಳ್ ನಾಗರಾಜ್ ಪ್ರಚಾರದ ರ್ಯಾಲಿಯನ್ನು ನಡೆಸಿದರು. ಕಮಿಷನರ್ ಭೇಟಿಯಾದ ವಾಟಾಳ್ ನಾಗರಾಜ್ ಬಂದ್ಗೆ ಬೆಂಬಲ ಕೋರಿ ರ್ಯಾಲಿ ಮಾಡೋದಕ್ಕೆ ಪೊಲೀಸರು ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿ ದೂರಿದರು. ಡಿಸಿಎಂ ಡಿಕೆ ಶಿವಕುಮಾರ್ ಬಂದ್ಗೆ ಬೆಂಬಲ ಕೊಡಲ್ಲ ಅಂತ ಹೇಳಿದಕ್ಕೆ ವಾಟಾಳ್ ನಾಗರಾಜ್ ಕಿಡಿಕಾರಿದ್ದಾರೆ. ನೀವೇನ್ ಹೇಳಿದ್ರು ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಾರಾ ಗೋವಿಂದ್ ಮಾತನಾಡಿ, ವೈಯಕ್ತಿಕ ಹೋರಾಟ ಮಾಡ್ತಿಲ್ಲ, 20 ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳಿದ್ರು. ಕರ್ನಾಟಕ ಬಂದ್ ಸಂಬಂಧ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಮಾತನಾಡಿ, ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ರಾಜಣ್ಣ ಅವರ ಕಾಲದಿಂದ ನೆಲ, ಜಲ, ಭಾಷೆಗೆ ಬೆಂಬಲವನ್ನು ಕೊಟ್ಟಿದ್ದೀವಿ. ಪ್ರದರ್ಶಕರ ಸಂಘದಿಂದ ಬಂದ್ಗೆ ಬೆಂಬಲವನ್ನು ನೀಡ್ತಾ ಇದ್ದು, ಮಧ್ಯಾಹ್ನದವರೆಗೂ ಥಿಯೇಟರ್ ಕ್ಲೋಸ್ ಮಾಡಿ ಬೆಂಬಲಿಸ್ತೀವಿ ಅಂತ ಹೇಳಿದ್ದಾರೆ.
ರಾಜ್ಯದ ಜನರಿಗೆ ಕೆಇಆರ್ಸಿ ಕರೆಂಟ್ ಶಾಕ್ ಕೊಟ್ಟಿದೆ. ಪ್ರತಿ ಯೂನಿಟ್ ವಿದ್ಯುತ್ಗೆ 36 ಪೈಸೆ ದರ ಹೆಚ್ಚಳ ಮಾಡಲಾಗಿದೆ. ವಿದ್ಯುತ್ ಪ್ರಸರಣ ಮತ್ತು ಎಸ್ಕಾಂ ಸಿಬ್ಬಂದಿಗಳ ಪಿಂಚಣಿ ಹಾಗೂ ಗ್ರಾಚ್ಯುಟಿಗಾಗಿ ಗ್ರಾಹಕರಿಂದಲೇ ವಸೂಲಿಗೆ ಕೆಇಆರ್ಸಿ ಮುಂದಾಗಿದೆ. ಇದಕ್ಕೆ ಸಚಿವ ಕೆಜೆ ಜಾರ್ಜ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ವಿದ್ಯುತ್ ದರ ಏರಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಜನರಿಗೆ ಬೆಲೆ ಏರಿಕೆ ಗ್ಯಾರಂಟಿಯೊಂದನ್ನೇ ಕೊಟ್ಟಿರುವುದು. ಬೆಲೆ ಏರಿಕೆಯಿಂದ ಜನ ಕಂಗೆಟ್ಟಿದ್ದಾರೆ. ಇದು ಪಿಕ್ ಪಾಕೆಟ್ ಸರ್ಕಾರ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೆಂಗಳೂರಿನ ಸ್ಯಾಂಕಿ ಟ್ಯಾಂಕ್ನಲ್ಲಿ ಕಾವೇರಿ ಆರತಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಬಿಡಬ್ಲ್ಯೂಎಸ್ಎಸ್ಪಿ ಆಯೋಜಿಸಿರುವಂತಹ ಕಾವೇರಿ ಆರತಿಗೆ ಹೈಕೋರ್ಟ್ನಿಂದ ಅನುಮತಿ ಸಿಕ್ಕಿದೆ. ಕಾವೇರಿ ಆರತಿಗೆ ತಡೆಕೋರಿ ಮಧ್ಯಂತರ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಅರ್ಜಿ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಆರತಿಗೆ ಅನುಮತಿಯನ್ನು ಕೊಟ್ಟಿದೆ. ಹೀಗಾಗಿ ಇವತ್ತು ಸಂಜೆ 6 ಗಂಟೆಗೆ ಭರ್ಜರಿಯಾಗಿ ಕಾವೇರಿ ಆರತಿಗೆ ತಯಾರಿಗಳು ನಡೀತಾ ಇದೆ. ಸಿಎಂ ತವರು ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ಮಗು ಮಾರಾಟದ ಬಗ್ಗೆ ನ್ಯೂಸ್ 18 ವರದಿಯನ್ನು ಪ್ರಸಾರ ಮಾಡಿದ್ದು, ಪ್ರಕರಣ ಸಂಬಂಧ ಮಗು ಮಾರಿದಂತಹ ತಂದೆ ತಾಯಿ ಮಧ್ಯವರ್ತಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಿಂದ ದೂರು ಕೊಡಲಾಗಿದ್ದು, ಹೀಗಾಗಿ ಕೇಸ್ ದಾಖಲಾಗಿದೆ. ಮಗು ತೆಗೆದುಕೊಂಡಿದ್ದಂತಹ ಗುಂಡ್ಲುಪೇಟೆ ನಿವಾಸಿ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ. ದಂಪತಿ 14,000 ಹಣಕ್ಕೆ ಹೆಣ್ಣು ಮಗುವನ್ನು ಮಾರಾಟ ಮಾಡಿದ್ದರು. ಮೈಕ್ರೋ ಫೈನಾನ್ಸ್ ಕಿರುಕುಳ ತಾಳೋಕೆ ಆಗದೆ ಮಹಿಳೆ ವಿಷ ಸೇವಿಸಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಕಡಬೂರು ಗ್ರಾಮದಲ್ಲಿ ನಡೆದಿದೆ. 2ನೇ ಬಾರಿಗೆ ಸುನೀತಾ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಗಂಡನನ್ನ ಕಳ್ಕೊಂಡು ಮಹಿಳೆ ಸುನೀತಾ ಮಗನನ್ನ ಸಾಕ್ತಾ ಇದ್ದಾರೆ. ಬಿಎಸ್ಎಸ್ ಸಂಘದಲ್ಲಿ ಸುನೀತಾ ಮನೆ ಕಟ್ಟೋದಕ್ಕೆ 50,000 ಸಾಲ ಪಡೆದಿದ್ರು. 15 ದಿನಕ್ಕೆ 2,810 ರೂಪಾಯಿ ಕಟ್ತಾ ಇತ್ತು. ಆದರೆ ಬಳಿಕ ಹಣವನ್ನ ಕಟ್ಟೋಕೆ ಆಗಿರಲಿಲ್ಲ. ಹೀಗಾಗಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಹಿಂದೂಗಳ ಅವಹೇಳನ ಪ್ರಕರಣದ ಆರೋಪಿ ಬೈತುಲ್ಲಾ ಕಿಲ್ಲೆದಾರ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಆರೋಪಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು, ಬೈತುಲ್ಲಾರನ್ನ ಪೊಲೀಸರು ಜೈಲಿಗೆ ಕರೆದೊಯ್ದರು. ಈ ವೇಳೆ ಹುಬ್ಬಳ್ಳಿಯ ಕೋರ್ಟ್ ಮುಂಭಾಗ ಮಾಧ್ಯಮಗಳಿಗೆ ಬೈತುಲ್ಲಾ ಕಿಲ್ಲೆದಾರ್ ಹೇಳಿಕೆಯನ್ನು ಕೊಟ್ಟಿದ್ದು, ನನ್ನನ್ನ ಬಲಿಪಶು ಮಾಡಲಾಗಿದೆ. ಈ ಪ್ರಕರಣದ ಹಿಂದೆ ಬಹಳಷ್ಟು ಜನರ ಕೈವಾಡವಿದೆ ಅಂತ ಹೇಳಿದ್ದಾರೆ. ನನಗೆ ಬಲಿಪಶು ಮಾಡ್ಯಾರ. ಬಹಳಷ್ಟು ಸ್ಕ್ಯಾಮ್ ಬಹಳ ದೊಡ್ಡ ಕೈವಾಡ ಇದೆ, ಬಹಳ ದೊಡ್ಡ ಕೈವಾಡ ಇದೆ. ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ನೇಮಕಾತಿಗೆ ಸಂಬಂಧಿಸಿ ಹುದ್ದೆ ಕಡಿತಗೊಳಿಸಿರುವ ಖಂಡಿಸಿ ಅಭ್ಯರ್ಥಿಗಳು ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿದರು. 2,814 ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿತ್ತು. ಆದರೆ 1,000 ಹುದ್ದೆಗಳನ್ನು ಮಾತ್ರ ನೇಮಕಾತಿ ಮಾಡಿಕೊಳ್ಳಲಾಗ್ತಾ ಇದೆ. ಇದರಿಂದಾಗಿ ಉದ್ಯೋಗಾಕಾಂಕ್ಷಿಗಳು ತೊಂದರೆ ಎದುರಿಸುವಂತಾಗಿದೆ. ಅಧಿಸೂಚನೆಯ ಪ್ರಕಾರ ಎಲ್ಲಾ ಹುದ್ದೆ ಭರ್ತಿ ಮಾಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು. ಅಕ್ರಮವಾಗಿ ಬೆಟ್ಟಿಂಗ್ ಆಪ್ಗಳನ್ನು ಪ್ರಚಾರ ಮಾಡಿದ ಆರೋಪದ ಮೇಲೆ ನಟ ರಾಣಾ ದಗ್ಗುಬಾಟಿ, ಪ್ರಕಾಶ್ ರಾಜ್, ವಿಜಯ್ ದೇವರಕೊಂಡ ಮತ್ತು ನಟಿ ಮಂಜು ಲಕ್ಷ್ಮಿ ಸೇರಿದಂತೆ 25 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಉದ್ಯಮಿ ಫಣೀಂದ್ರ ಶರ್ಮಾ ಹೈದರಾಬಾದ್ನ ಮಿಯಾಪುರದಲ್ಲಿ ದೂರು ದಾಖಲಿಸಿದ ನಂತರ ಎಫ್ಐಆರ್ ದಾಖಲು ಮಾಡಲಾಗಿದೆ. ಇನ್ನು ಕೇಸ್ ದಾಖಲಾಗುತ್ತಲೇ ನಟ ಪ್ರಕಾಶ್ ರಾಜ್ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತುಂಬಾ ವರ್ಷಗಳ ಹಿಂದೆ ಆ ಜಾಹೀರಾತು ಮಾಡಿದ್ದು ನಿಜ, ಬಳಿಕ ಅದು ತಪ್ಪು ಅಂತ ಗೊತ್ತಾಯಿತು. ಕೂಡಲೇ ಅದನ್ನು ನಿಲ್ಲಿಸಿದೆ. ಅಂತೆಯೇ ನನ್ನ ಜಾಹೀರಾತು ಬಳಕೆ ಮಾಡದಂತೆ ಆ ಸಂಸ್ಥೆಗೂ ಸೂಚಿಸಿದ್ದೀನಿ ಅಂತ ಹೇಳಿದ್ದಾರೆ. 18ನೇ ಆವೃತ್ತಿಯ ಐಪಿಎಲ್ ಟೂರ್ನಿ ಆರಂಭಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಟ್ರೋಫಿಗಾಗಿ ಆರ್ಸಿಬಿ ಸೇರಿ 10 ತಂಡಗಳು ಸೆಣಸಾಟವನ್ನು ನಡೆಸಲಿವೆ. ಈ ಬಾರಿ ಐಪಿಎಲ್ ಟೂರ್ನಿಗೆ 13 ನಗರಗಳ ಸ್ಟೇಡಿಯಂಗಳು ಆತಿಥ್ಯವನ್ನು ವಹಿಸಲಿದ್ದು, ನಾಳೆ ಮೊದಲ ಮ್ಯಾಚ್ ಕೋಲ್ಕತ್ತಾದಲ್ಲಿ ನಡೆಯಲಿದೆ. ಉದ್ಘಾಟನಾ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಕೆಕೆಆರ್ ಮತ್ತು ಆರ್ಸಿಬಿ ಆಡಲಿದೆ. ಇನ್ನು 10 ತಂಡಗಳ ಪೈಕಿ 8ರಲ್ಲಿ ಕರ್ನಾಟಕದ ಆಟಗಾರರಿದ್ದಾರೆ. ಐಪಿಎಲ್ನಲ್ಲಿ ರಾಜಸ್ಥಾನ ರಾಯಲ್ಸ್ನ ಆರಂಭಿಕ 3 ಪಂದ್ಯಗಳಿಗೆ ಕಾಯಂ ನಾಯಕ ಸಂಜು ಸ್ಯಾಮ್ಸನ್ ಕ್ಯಾಪ್ಟನ್ಸಿ ಮಾಡಲ್ವಂತೆ. ಸಂಜು ಬದಲು ಯುವ ಆಟಗಾರ ರಿಯಾನ್ ಪರಾಗ್ ನಾಯಕತ್ವವನ್ನು ವಹಿಸಲಿದ್ದಾರಂತೆ. ಇಂಗ್ಲೆಂಡ್ ವಿರುದ್ಧ ಟಿ20 ಪಂದ್ಯದಲ್ಲಿ ಕೈ ಬೆರಳಿಗೆ ಗಾಯವಾಗಿದ್ದ ಹಿನ್ನೆಲೆ ಸರ್ಜರಿಯನ್ನ ಮಾಡಿಸಲಾಗಿತ್ತು. ಹೀಗಾಗಿ ಮೊದಲು 3 ಪಂದ್ಯದಲ್ಲಿ ಕೀಪಿಂಗ್ ಹಾಗೂ ಫೀಲ್ಡಿಂಗ್ ಮಾಡದಂತೆ ಸಂಜುಗೆ ಬಿಸಿಸಿಐ ಸೂಚಿಸಿದೆಯಂತೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದ ಟೀಂ ಇಂಡಿಯಾಗೆ ಬಿಸಿಸಿಐ ಬರೋಬ್ಬರಿ 58 ಕೋಟಿ ಬಹುಮಾನವನ್ನು ಘೋಷಣೆ ಮಾಡಿದೆ. ಈ ಮೊತ್ತದಲ್ಲಿ ಆಟಗಾರರು, ಮುಖ್ಯ ಕೋಚ್ಗೆ ತಲಾ 3 ಕೋಟಿ, ಸಹಾಯಕ ಕೋಚ್ಗೆ ತಲಾ 50 ಲಕ್ಷ ಸೇರಿದಂತೆ ಉಳಿದ ಸಿಬ್ಬಂದಿಗೂ ಹಣ ಹಂಚಿಕೆ ಆಗಲಿದೆ. ಇನ್ನು ಟ್ರೋಫಿ ಗೆದ್ದಿದ್ದ ಭಾರತಕ್ಕೆ ಐಸಿಸಿ 19 ಕೋಟಿ ನೀಡಿದರೆ ಬಿಸಿಸಿಐ ಅದಕ್ಕಿಂತ ಹೆಚ್ಚು ಹಣವನ್ನು ನೀಡಿದೆ.
ಮೆಗಾಸ್ಟಾರ್ ಚಿರಂಜೀವಿ ಟಾಲಿವುಡ್ ಚಿತ್ರರಂಗಕ್ಕೆ ನೀಡಿದ ಕೊಡುಗೆ ಅಪಾರ. ಹೀಗಾಗಿ ಚಿರಂಜೀವಿ ಅವರಿಗೆ ಈಗ ಬ್ರಿಟಿಷ್ ಸರ್ಕಾರದಿಂದ ಜೀವಮಾನ ಸಾಧನೆಯ ಪ್ರಶಸ್ತಿ ಸಿಕ್ಕಿದೆ. ಇಂಗ್ಲೆಂಡ್ನ ಪಾರ್ಲಿಮೆಂಟ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. Sir, just one here.